ಸಿಂಹರಾಶಿ, ಈ ದಿವಸ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯೋದಿಲ್ಲ. ತುಂಬ ಕಷ್ಟಪಡ್ತೀರಿ ಅಂತ ಅನಿಸುತ್ತೆ, ಆದರೆ ಅದರ ಪ್ರತಿಫಲವನ್ನು ಲೆಕ್ಕ ಹಾಕಿದಾಗ ಪಟ್ಟ ಶ್ರಮಕ್ಕೆ ತಕ್ಕದ್ದಾಗಿರುವುದಿಲ್ಲ ಅನ್ನುವಂಥದ್ದು ಬೇಸರಕ್ಕೆ ಕಾರಣವಾಗುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕೆಲವರಿಗೆ ಹಲವಾರು ವರ್ಷಗಳ ಅನುಭವ ಇದ್ದರೂ ಕೂಡ ಮೋಸ ನಷ್ಟ ಆಗುವಂತಹ ಸಾಧ್ಯತೆ. ಇದೆಲ್ಲ ಗ್ರಹಚಾರದ ಫಲ, ಗ್ರಹಗತಿಯ ಬಲ ಅಂತ ಹೇಳಿ ನಂಬಬೇಕಾದಂಥದ್ದು. ಸರಿಯಾದಂತಹ ಅನುಭವಿಗಳಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಮಾತನ್ನು ಕೇಳೋದರಲ್ಲಿ ಯಾವ ತಪ್ಪಿಲ್ಲ, ಆದರೆ ಅದೇ ಮಾತು ತೀರ್ಮಾನ ಆಗೋದು ಬೇಡ ಅಷ್ಟೇ. ಆ ಅನುಭವದ ಮಾತೇನಿದೆ ಅದನ್ನು ಪರಾಮರ್ಶೆಗೆ ಒಳಪಡಿಸಿ ಸರಿಯಾದಂತಹ ನಿರ್ಧಾರವನ್ನು ನೀವು ಮಾಡಿ ಅಂತ ಅರ್ಥ. ಅಸ್ತಮಾ ರೋಗಿಗಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕೋಪದ ಮೇಲೆ ಸ್ವಲ್ಪ ಹಿಡ್ತಾ ಇರಲಿ. ಸಿಟ್ಟು ಅಷ್ಟು ಒಳ್ಳೆಯದಲ್ಲ. ಅಧಿಕಾರಕ್ಕಾಗಿ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳಿದೆ, ಆದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅಂತಹ ಬಲವಂತದ ಅಧಿಕಾರದ ಅವಶ್ಯಕತೆಯೂ ನಿಮಗೆ ಇರುವುದಿಲ್ಲ ಅಂತ ಹೇಳಬೇಕು ನಾನು. ವಿಶೇಷವಾಗಿ ಇಂದ್ರನನ್ನು ಪ್ರಾರ್ಥನೆ ಮಾಡಿ. ಯಾಕೆ ಅಂತಂದರೆ, ನಾವು ಇರತಕ್ಕಂತಹ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನವನ್ನು, ಉನ್ನತವಾದಂತಹ ಸ್ಥಾನವನ್ನು ನಮಗೆ ಅನುಗ್ರಹ ಮಾಡಬೇಕಾದ್ರೆ ಇಂದ್ರನ ವಿಶೇಷವಾದಂತಹ ಒಂದು ಆಶೀರ್ವಾದ ಬೇಕು. ಹಾಗಾಗಿ ಆ ಇಂದ್ರನನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಸ್ಥಾನ ಮಾನ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಶುಭವಾಗಿ. ಕನ್ಯಾ ರಾಶಿ, ಯೋಗ್ಯವಲ್ಲದೇ ಇರತಕ್ಕಂತಹ ಕೆಲಸಗಳಿಗೆ ಭಾಗಿಗಳಾಗಬೇಡಿ. ಯಾವುದೋ ಪ್ರಚೋದನೆ, ಯಾವುದೋ ಒತ್ತಡ ಅಥವಾ ಇನ್ಯಾವುದೋ ಒಂದು ಸಂದರ್ಭ ನಿಮ್ಮನ್ನು ಹಾಗೆ ಮಾಡಬಹುದು. ಆದರೆ ವಿವೇಕ ಅಥವಾ ಬುದ್ಧಿ ಅನ್ನುವಂಥದ್ದು ನಿಮ್ಮ ಪರವಾಗಿ ಕೆಲಸ ಮಾಡಬೇಕಾಗತ್ತೆ. ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಎಚ್ಚರ ಅಂತಕ್ಕಂಥದ್ದು ಅದನ್ನು ಗಮನಿಸ್ಕೊಳ್ಬೇಕು. ಹಣ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ವಿನಾಕಾರಣ ಖರ್ಚು ಕೂಡ ಬೇಡ ಅನ್ನುವಂಥದ್ದು. ನೀವು ಮಾಡ್ತಕ್ಕಂತಹ ಕೆಲಸ ನಿಮಗೇ ಸಮಾಧಾನ ಇರೋದಿಲ್ಲ. ನಾನು ಇನ್ನಷ್ಟು ಚೆನ್ನಾಗಿ ಈ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು, ಅಥವಾ ನನ್ನದಲ್ಲದೇ ಇರತಕ್ಕಂತಹ ಕೆಲಸಕ್ಕೆ ನಾನು ಕೈ ಹಾಕಿದೆ, ಈ ರೀತಿಯ ಮಾತುಗಳು ನಿಮ್ಮಿಂದಲೇ ಬರ್ತಕ್ಕಂಥದ್ದಾಗತ್ತೆ. ಬೇರೆ ಕೆಲಸಕ್ಕೆ ಈ ದಿವಸ ನೀವು ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಬಹುದು, ಆದರೆ ಅದು ಅಷ್ಟೊಂದು ಸಂತೋಷಯುತವಾಗಿ ಕೈಗೂಡುವುದಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿರಲಿ. ನಿಮ್ಮ ಸಂಪತ್ತು ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರವನ್ನು ವಹಿಸಿ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂತಹ ಸೂಚನೆಗಳಿವೆ. ನಿಮ್ಮ ಹಿಂದಿನ ಯಾವುದಾದರೂ ಹರಕೆಗಳಿದ್ದರೆ ಆದಷ್ಟು ಬೇಗ ಅದನ್ನು ತೀರಿಸ್ತಕ್ಕಂತಹ ಸಂಕಲ್ಪ ಮಾಡಿ. ಹರಕೆ 12 ವರ್ಷ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಯಾವುದೋ ಅನಿವಾರ್ಯ ಇದ್ದಾಗ, ಯಾವುದೋ ಅಗತ್ಯ ಇದ್ದಾಗ, ಸಮಸ್ಯೆ ತೊಂದರೆಗಳಿದ್ದಾಗ ಭಗವಂತ ಈ ಕಷ್ಟವನ್ನು ಪರಿಹರಿಸು, ನಾನು ನಿನಗೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಬಹಳ ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಹರಕೆಯನ್ನು ಹೊತ್ಕೊಂಡಿರ್ತೀರಿ. ಕಾಲಕ್ರಮೇಣ ಅದು ಮರಿತಾ ಹೋಗುತ್ತೆ. ಇನ್ಯಾವುದೋ ಸಮಸ್ಯೆಗಳು ಬಂದಾಗ ಜ್ಞಾಪಕವಾಗುತ್ತೆ. ಹೀಗಾಗಬಾರದು. ಹರಕೆ ಹೊತ್ಕೋ ಅಂತ ಹೇಳಿ ಭಗವಂತ ಏನು ಹೇಳಿರೋದಿಲ್ಲ, ಆದರೆ ನಮ್ಮ ಸುಖಕ್ಕೋಸ್ಕರವಾಗಿ ನಾವು ಮಾಡಿದಂತಹ ಸಂಕಲ್ಪವನ್ನು ಈಡೇರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಇದನ್ನೆಲ್ಲ ಮರೆತಾಗ ಸಮಸ್ಯೆಗಳು ಇನ್ನಷ್ಟು ಮತ್ತಷ್ಟು ಉಲ್ಬಣವಾಗ್ತಕ್ಕಂಥದ್ದಿದೆ. ಆ ಕಡೆ ಗಮನ ಇರಲಿ ಅಂತಕ್ಕಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಮುಂದಿನ ದಿನಮಾನದಲ್ಲಿ ನಿಯಮಗಳು ಹೆಚ್ಚಾಗುತ್ತೇನೋ ಅನ್ನುವಂತಹ ಒಂದು ಭಯ, ಆತಂಕಗಳು ಸೃಷ್ಟಿಯಾಗುವಂತಹ ವಿಚಾರ ಕಿವಿಗೆ ಬೀಳ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಹಿನ್ನಡೆಯನ್ನು ಅನುಭವಿಸಬೇಕಾದಂಥದ್ದು. ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ಹತ್ತಿರಕ್ಕೆ ಬರತಕ್ಕಂಥದ್ದು. ಹೀಗೆಲ್ಲ ಒಂದಷ್ಟು ಮಿಶ್ರ ಫಲಗಳನ್ನು ಗಮನಿಸಬೇಕಾದಂತಹ ದಿವಸ. ಇಷ್ಟದೇವತಾ ಸ್ಮರಣೆಯನ್ನು, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬದ ಸದಸ್ಯರ ಜೊತೆಯಲ್ಲಿ ಆರಾಮವಾಗಿರಬೇಕು ಅಂತ ಹೇಳಿ ಬಯಸ್ತೀರಿ, ಆದರೆ ಮನಸ್ಸು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗೆ ಆರಾಮವಾಗಿರಬೇಕು ಅಂತ ಹೇಳಿ ಅಂದ್ಕೊಳ್ಳೋದು ಮನಸ್ಸೇ. ಅದಕ್ಕೆ ವ್ಯತಿರಿಕ್ತವಾಗಿ ಚಿಂತನೆಗಳು, ಆಲೋಚನೆಗಳು ಬಂದು ಅದನ್ನು ಕೆಡಿಸ್ತಕ್ಕಂಥದ್ದು ಮನಸ್ಸೇ. ಹೀಗಾಗಿ ಈ ಡೋಲಾಯಮಾನ ಸ್ಥಿತಿಯಲ್ಲಿ ಇರ್ತೀರಿ ಅಂತ ಹೇಳಬೇಕು. ಆದರೆ ಕೆಲಸದ ಒತ್ತಡ ನಿಮಗೆ ನಿಜವಾಗಿಯೂ ಕೂಡ ಬಹಳ ಕಡಿಮೆ ಇರತಕ್ಕಂತಹ ದಿವಸವಾಗತ್ತೆ. ಆಸ್ತಿಯ ವಿಚಾರವಾಗಿ ಮಾತುಕತೆ ಬರಬಹುದು. ಉಪಕೃತರು
ನಿಮ್ಮನ್ನು ಮನಸಾರೆ ಗೌರವಿಸ್ತಾರೆ. ಯಾರು ನಿಮ್ಮಿಂದ ಸಹಾಯ ಸಹಕಾರ ಉಪಕಾರಗಳನ್ನು ಪಡ್ಕೊಂಡಿರ್ತಾರೆ ಅಂಥವರು ನಿಮ್ಮನ್ನು ಹೃತ್ಪೂರ್ವಕವಾಗಿ ಗೌರವಿಸ್ತಾರೆ ಅಂತಕ್ಕಂಥದ್ದು. ಬೇರೆಯವರಿಗೆ ಸಹಾಯವನ್ನು ಮಾಡೋದಕ್ಕೆ ಹೋಗಿ ನೀವು ತೊಂದರೆಯಲ್ಲಿ ಸಿಗಹಾಕ್ಕೊಳ್ಳತಕ್ಕಂತಹ ಪರಿಸ್ಥಿತಿ. ಒಳ್ಳೆಯವರಿಗೆ ಆಪತ್ತುಗಳು ಹೇಗೆ ಬರುತ್ತೆ ಅಂತಂದರೆ ಈ ಥರದ್ದು ಯಾರೋ ಪಾಪ ಮಾಡಿರ್ತಾರೆ, ಯಾರೋ ಕೆಟ್ಟದನ್ನು ಮಾಡಿರ್ತಾರೆ, ಅವರನ್ನು ಬಚಾವ್ ಮಾಡೋದಕ್ಕೆ, ಅವ್ರನ್ನ ಸರಿಪಡಿಸೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವು ಸಿಗಹಾಕ್ಕೊಳ್ತಕ್ಕಂಥದ್ದು ಇದು ಎಲ್ಲಿಯ ನ್ಯಾಯ? ಆದರೆ ಒಳ್ಳೆಯದನ್ನು ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ಸರಿ, ಬೇರೆಯವರಿಗೆ ಅದೊಂದು ಪಾಠ, ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶ. ಆದರೆ ನೀವು ತೊಂದರೆಯನ್ನು ಅನುಭವಿಸುವಂಥದ್ದು ಎಲ್ಲಿ ಗ್ರಾಚಾರ ಅನ್ನೋದು ಪ್ರಶ್ನೆಯಾಗುತ್ತೆ. ನಿಮ್ಮ ಯೋಜನೆಗಳು ಏನಿದೆ ಅವೆಲ್ಲವೂ ಕೂಡ ಫಲಪ್ರದಾಯಕವಾಗಿ ಇರುವಂತಹ ಸಂದರ್ಭ. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.